ಕನಕ ಬೆಳಿಗ್ಗೆನೆ ಬಾಗಿಲಲ್ಲಿ ಆ ಕಡೆ ಈ ಕಡೆ ತಿರುಗಾಡ್ತಿದ್ಲು. ಪಕ್ಕದ ಮನೆಯಲ್ಲಿ ಗಂಡ ಹೆಂಡತಿ ಇಬ್ರು ಜಗಳವನ್ನು ಮಾಡ್ತಾ ಇದ್ಲು. ಕನಕ ಅದನ್ನು ನಿಂತು ಕೇಳ್ತಾನೇ ಇದ್ಲು. ಆಗ ಅವಳ ಗಂಡ ಮಲ್ಲಯ್ಯ ಗೊಂದಲದಿಂದ ಅಲ್ಲಿಗೆ ಬಂದ. ಏಯ್, ನನಗೆ ಊಟ ಕೊಡ್ಬೇಕು ಅಂತ ನಿನ್ಗೇನಾದ್ರೂ ಯೋಚನೆ ಇದೆಯಾ? ಬೆಳಿಗ್ಗೆನೆ ಎದ್ದು ಯಾರ್ ಏನ್ ಮಾತಾಡ್ತಾರೆ ಅಂತ ಕೇಳಲಿಕ್ಕೆ ಹೊರಗ್ ಬಂದ್ ನಿಂತಿದೀಯಾ? ಹಬ್ಬ, ಮಾಡಿಟ್ಟಿರುವ ಅಡಿಗೆನ ತಟ್ಟೆಯಲ್ಲಿ ಹಾಕೊಂಡ್ ತಿನ್ಲಿಕ್ಕೂ ನಿಮ್ಗೆ ಕಷ್ಟನಾ? ಸರಿ ಬನ್ನಿ, ಹಾಕಿ ಕೊಡ್ತೀನಿ. ಮಲ್ಲಯ್ಯನಿಗೆ ಪ್ಲೇಟಲ್ಲಿ ಇಡ್ಲಿಯನ್ನು ಹಾಕಿ ಕೊಟ್ಲು. ಆವಾಗ್ಲೇ ಅವನು ಏನೋ ಆಲೋಚನೆ ಮಾಡ್ಕೊಂಡೇ ಕೂತಿದ್ದ. ಏನ್ರಿ, ನಮ್ಮ ಪಕ್ಕದ ಮನೆಯವರು? ಹಾ, ಅಷ್ಟು ಬೇಗ ಶುರು ಮಾಡ್ಬಿಟ್ಟ. ಇವಾಗ ನಾನು ಊಟ ಮಾಡ್ದಂಗೇನೆ. ಅಯ್ಯೋ, ಊಟ ಮಾಡ್ಕೊಂಡೆ ಕೇಳ್ರಿ. ಸರಿ ಆಯ್ತು, ಹೇಳು. ಆ ಪಕ್ಕದ ಮನೆಯವ್ರನ್ನು ನೀವು ನೋಡುವಾಗ ಆಹಾ, ಎಷ್ಟು ಅನ್ಯೋನ್ಯವಾಗಿ ಇದ್ದಾರೆ ಅಂತ ನೀವು ಅವ್ರನ್ನ ಎಷ್ಟು ಹೊಗಳ್ತಾ ಇದ್ರಿ. ಗಂಡ ಹೆಂಡತಿ ಇಬ್ರು ಜಗಳ ಮಾಡ್ಕೊಂಡು ಒಬ್ರಿಗೊಬ್ರು ಕಿತ್ತಾಡ್ತಾ ಇದ್ದಾರೆ. ಇದೇನಾ ರೀ ಅವರು ಅನ್ಯೋನ್ಯವಾಗಿರುವ ರೀತಿ? ಹಬ್ಬ, ಇವಳು ಬಾಯಿ ನೋಡು ಹೇಗೆ ಮಾತಾಡ್ತಿದ್ದಾಳೆ ಅಂತ. ನನ್ ಜೊತೆ ಹೇಳಿದ್ನ ಹೊರಗಡೆ ಯಾರ ಜೊತೆನೂ ಹೇಳ್ಬೇಡ ಕಣೆ. ಛೀ, ನಾನ್ ಯಾಕೇರಿ ಇದನ್ನೆಲ್ಲ ಹೇಳ್ತೀನಿ? ಒಬ್ರಿಗೊಬ್ರು ಜಗಳ ಆಡೋದ್ನ ಹೇಳೋದು, ಈ ಕಡೆ ಆ ಕಡೆ ಹೇಳ್ಕೊಡೋದು ನನಗೆ ಆ ರೀತಿ ಬುದ್ಧಿ ಇಲ್ಲಪ್ಪ. ಹೌದು ಹೌದು, ಊರಿನ ಜನಗಳಿಗೆ ಎಲ್ಲ ವಿಷಯನೂ ಗೊತ್ತು. ನಾನು ಗುಡೌನಿಗೆ ಹೋಗಿ ಬರ್ತೀನಿ. ಮಲ್ಲಯ್ಯ ಎದ್ದು ಹೊರಗಡೆ ಹೋದ. ಕನಕ ಮನೆಯಿಂದ ಹೊರಗಡೆ ಬಂದು ತನ್ನ ಗಂಡನಿಗೆ ಟಾಟಾ ತೋರ್ಸಿದ್ಲು. ಜೋರಾಗಿ ತನ್ನ ಗಂಡನನ್ನು ಕರೆದು, ಭದ್ರವಾಗಿ ಹೋಗಿ ಬನ್ರಿ, ಮಧ್ಯಾಹ್ನ ಊಟಕ್ಕೆ ಬಂದ್ಬಿಡಿ. ಮನ್ಸಲ್ಲಿ ಏನ್ ಇಟ್ಕೋಬೇಡಿ. ಗಂಡ ಹೆಂಡತಿ ಅಂದ್ರೆ ಜಗಳ ಇದ್ದಿದ್ದೇ ತಾನೇ. ಹಬ್ಬ, ತಪ್ಪಿಸ್ಕೊಂಡ್ಬಿಟ್ಟೆ ದೇವ್ರೆ. ಮಲ್ಲಯ್ಯ ದೂರ ಹೋದಾಗ ಅಲ್ಲಿಂದ ಒಳಗೆ ಬಂದ್ಲು ಕನಕ. ಆ ಸಮಯದಲ್ಲಿ ಪಕ್ಕದ ಮನೆ ರಾಜಿ ಅಲ್ಲಿಗೆ ಬಂದ್ಲು. ಅತ್ತಿಗೆ, ಅಣ್ಣನ್ಗೂ ನಿಮ್ಗೂ ಏನಾದ್ರೂ ಜಗಳ ಆಯ್ತಾ? ಹಾ, ನನಗೆ ಆ ರೀತಿ ಅದೃಷ್ಟ ಎಲ್ಲಿದೆ. ಆದ್ರೆ ಪಕ್ಕದ ಮನೆಯ ಗಂಡ ಹೆಂಡತಿ ಇಬ್ರು ಬೆಳಿಗ್ಗಿಂದನೇ ಜಗಳ. ಹಾ, ಹೌದಾ? ಹಾಗಾದ್ರೆ ಬನ್ನಿ ಹೊರಗೆ ಹೋಗಿ ನೋಡೋಣ. ಹೀಗೆ ಬೆಳಿಗ್ಗೆ 9 ಗಂಟೆಗೆ ಬಂದವಳು 3 ಗಂಟೆಯ ತನಕ ಹೊರಗಡೆನೆ ನಿಂತು ಮಾತಾಡ್ತಾ ಇದ್ರು. ಕನಕನಿಗೆ ಪ್ರತಿನಿತ್ಯ ಇದೇ ಕೆಲಸ. ಅವಳಿಗೆ ಸ್ವಲ್ಪ ಕಿವಿ ಕೂಡ ಕೇಳುವುದಿಲ್ಲ. ಆ ಹಳ್ಳಿಯಲ್ಲಿ ಯಾವ ಮನೆಯಲ್ಲೂ ಜಗಳ ಆದ್ರೂ ಕಿವುಡಿಯಾದ ಕನಕನ ಕಿವಿಗೇನೆ ಅದು ಮೊದ್ಲು ಮುಟ್ಟೋದು. ಕನಕ ಹೇಳೋದಿಲ್ಲ ಅಂತ ಊರಲ್ಲಿರುವ ಜನರಿಗೆಲ್ಲ ಹೇಳ್ಬಿಟ್ಲು. ಮಲ್ಲಯ್ಯ ಎಷ್ಟು ಬುದ್ಧಿ ಹೇಳಿದ್ರು ಅವಳ ತಲೆಗೆ ಮಾತ್ರ ಹೋಗೋದೇ ಇಲ್ಲ. ಒಂದು ದಿನ ಕನಕನ ಪಕ್ಕದ ಮನೆಯಾದ ಗಂಗಮ್ಮ ಹೊರಗಡೆ ನಿಂತ್ಕೊಂಡು ಯಾರಿಗೋಸ್ಕರನೋ ಕಾಯ್ತಾ ಇದ್ರು. ಕನಕ ಹೊರಗಡೆ ಬಂದು ಅವರನ್ನೇ ನೋಡ್ತಾ ಇದ್ಲು. ಗಂಗಮ್ಮ ಕೂಡ ಬೀದಿಯನ್ನೇ ನೋಡ್ಕೊಂಡು ಮನೆಯೊಳಗೆ ಹೋಗದೆ ಹೊರಗಡೆನೆ ನಿಂತಿದ್ಲು. ಕನಕನಿಗೆ ಏನು ವಿಚಾರ ಅಂತ ಗೊತ್ತಾಗದೆ ತಲೆನೋವಾಗ್ತಿತ್ತು. ಹಬ್ಬಬ್ಬಬ್ಬಾ, ಏನಿದು? ತುಂಬಾ ಹೊತ್ತಿನಿಂದ ಇವರು ಹೊರಗಡೆನೆ ಇದ್ದಾರೆ. ವಿಷಯ ಏನು ಅಂತ ಇವ್ರ ಜೊತೆ ಹೋಗಿ ಕೇಳದಿದ್ರೆ ನನ್ ತಲೆನೇ ಹೊಡೆದೋಗ್ಬಿಡುತ್ತೆ. ನಿಂತ ಜಾಗದಿಂದ ಗಂಗಮ್ಮನ ಬಳಿ ಹೋದ್ಲು. ಇವಳನ್ನು ನೋಡಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಗ್ತಾ ಇದ್ರು. ಗಂಗಾ, ಏನೇ ದಾರಿಯಲ್ಲೇ ನಿಂತ್ಕೊಂಡಿದ್ದೀಯಾ? ಯಾರಿಗೋಸ್ಕರ ಕಾಯ್ತಾ ಇದ್ದೀಯಾ? ಹೌದು ಕನಕ, ಪರೀಕ್ಷೆಗೆ ಅಂತ ಬೆಳಿಗ್ಗೆನೆ ನನ್ ಮಗಳು ಮನೆ ಬಿಟ್ಟು ಹೊರಟೋದ್ಲು. ಇನ್ನು ಮನೆಗ್ ಬಂದಿಲ್ವಾ? ಹೌದು, ಪರೀಕ್ಷೆ ಎಲ್ಲಿ ನಡೀತಾ ಇದೆ? ನಮ್ಮ ಊರಿಗೆ ಪಕ್ಕದಲ್ಲಿರುವ ಟೌನಿಗೆ. ಕನಕ 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ್ಲು. 3 ಗಂಟೆ ಕಳೆದ್ರೂ ಬಂದಿಲ್ಲ. ಬರ್ತಾಳೆ, ನೀವೇನು ಚಿಂತೆ ಮಾಡ್ಬೇಡಿ. ಹಾಗೆ ಹೇಳಿ ಕನಕ ಮನೆಗೆ ಹೋದ್ಲು. 3 ಗಂಟೆಗೆ ಬರ್ತೀನಿ ಅಂತ ಹೇಳಿದ ಮಗಳು 3 ದಿನ ಆದ್ರೂ ಬಂದಿಲ್ವಾ? ಹಾಗಾದ್ರೆ ತಾಯಿಗೆ ಚಿಂತೆ ಇದ್ದೇ ಇರುತ್ತೆ. ಈ ಸಮಯದಲ್ಲಿ ಕನಕನ ಮನೆಗೆ ಉಪ್ಪಿಗೋಸ್ಕರ ಬಂದ್ರು ನಾಂಚಾರಮ್ಮ. ಕನಕ, ಸ್ವಲ್ಪ ಉಪ್ಪು ಕೊಡ್ತೀಯಾ? ಸರಿ ಇರು, ಒಳಗೋಗಿ ತರ್ತೀನಿ. ಹೀಗೆ ಏನೋ ಯೋಚನೆ ಮಾಡ್ಕೊಂಡು ಅಡುಗೆ ಮನೆಯೊಳಗೆ ಹೋದ್ಲು. ಇದನ್ನು ಗಮನಿಸಿದ ನಾಂಚಾರಮ್ಮ ಅವಳು ಬರತನಕ ಕಾಯ್ತಾ ಇದ್ರು. ಏನ್ ಕನಕ, ಏನೋ ಚಿಂತೆ ಮಾಡುವ ಹಾಗಿದೆ? ಏನು ಅಂತ ಹೇಳೋದು? ಅದನ್ನ ನಾನು ಹೊರಗೆ ಹೇಳಕ್ಕಾಗಲ್ವೇ? ನನ್ನ ಜೊತೆ ಹೇಳು ಕನಕ, ನಾನು ಯಾರ ಜೊತೆನೂ ಹೇಳ್ದೆ ಮುಚ್ಚಿಡ್ತೀನಿ. ಏನು ಅಂತ ಹೇಳೋದು? ಗಂಗಮ್ಮನ ಮಗಳು ಪರೀಕ್ಷೆ ಬರಿತೀನಿ ಅಂತ ಟೌನಿಗೆ ಹೋದ್ಲಂತೆ. 3 ದಿನ ಆದ್ರೂ ಮನೆಗೆ ಬಂದಿಲ್ಲಂತೆ. ಹೌದಾ? ಆ ಹುಡುಗಿ ಹಾಗೆ ಮಾಡ್ಬಿಟ್ಲಾ? ಹೌದು, ಗಂಗಮ್ಮನ ನೋಡಿದ್ರೆ ಎದೆ ಬಡಿದಂತಾಗುತ್ತೆ. ಹೆಣ್ಮಕ್ಳನ್ನ ಬೆಳೆಸೋದು ಎಷ್ಟು ಕಷ್ಟ ಅಂತ ನನಗೆ ಗೊತ್ತಿಲ್ವಾ? ಅವಳ ಕಷ್ಟ ನನಗೆ ಅರ್ಥ ಆಯ್ತು. ಹೌದು, ನಿನಗೆ ಹೆಣ್ಮಕ್ಳೇ ಇಲ್ವಲ್ಲ, ನಿನಗೆಂಗ್ ಗೊತ್ತಾಯ್ತು?
ಊರಲ್ಲಿರುವ ಹೆಣ್ಮಕ್ಳೆಲ್ಲ ನನ್ನ ಮಗಳ ಹಾಗೆ. ಹೆಣ್ಮಕ್ಳಿಗೆ ಏನಾದರೂ ಆದರೆ ನನ್ನಿಂದ ತಡ್ಕೊಳಕ್ಕಾಗಲ್ಲ. ಸರಿ ಸರಿ, ಚಿಂತೆ ಮಾಡಬೇಡ, ನಾನು ಹೋಗ್ಬರ್ತೀನಿ. ಆ ನಂತರ ಕನಕ ಕುರ್ಚಿಯಲ್ಲಿ ಕೂತ್ಕೊಂಡು ಹೀಗೆ ಕನಕ ಕೂತು ಆಲೋಚನೆ ಮಾಡಲು ಆರಂಭಿಸಿದ್ಲು. ಹಬ್ಬ, ನನ್ನ ಕೈಯಲ್ಲಿದ್ದ ಭಾರ ಇಳಿದಂತಾಯಿತು. ಹೌದು, ಗಂಗಾ ಹೇಳಿದ್ದು 3 ಗಂಟೆನ 3 ದಿನಾನ? ಸರಿ, ಏನೋ ಒಂದಾಗ್ಲಿ, ನನ್ನ ಬಾಯಿಗೆ ಬಂದಿದ್ದು ಹೇಳಿದ್ದೀನಿ. ಕನಕ ನಾಂಚಾರಮ್ಮನ ಬಳಿ ಮಾತ್ರ ಅಲ್ಲ, ಅವಳ ಕಣ್ಣಿಗೆ ಯಾರೆಲ್ಲ ಸಿಗ್ತಾರೋ ಎಲ್ರಿಗೂ ಹೇಳಿದ್ಲು. ಹೀಗೆ ಆ ವಿಷಯ ಗಾಳಿಯಿಂದ ಗಾಳಿಗೆ ಗಂಗಮ್ಮನ ಕಿವಿಗೆ ಬಂದು ಬಿತ್ತು. ಅವಳ ಕಿವಿಗೆ ಬೀಳುವಾಗ 3 ಗಂಟೆ 3 ವಾರ ಆಗಿತ್ತು. ಆ ಮಾತನ್ನು ಕೇಳಿ ಗಂಗನಿಗೆ ಕೋಪ ಬಂತು. ಆ ಸಮಯದಲ್ಲಿ ಮಲ್ಲಯ್ಯ ಹೊರಗಡೆ ಹೋಗ್ಲಿಕ್ಕೆ ಹೊರಡ್ತಾ ಇದ್ದ. ಏನೇ ಕನಕ, ನನ್ ಮಗಳು ಎಕ್ಸಾಮ್ ಬರೀಲಿಕ್ಕೆ ಹೋಗಿ 3 ಗಂಟೆ ಆಯ್ತು ಅಂತ ನಾನ್ ಹೇಳಿದ್ರೆ ಅವಳು ಮನೆ ಬಿಟ್ಟು ಹೋಗಿ 3 ವಾರ ಆಗಿದೆ ಅಂತ ಇಡೀ ಊರೆಲ್ಲ ಹೇಳಿದೀಯಾ? ಅಯ್ಯೋ ಗಂಗಾ, ಬಾಯಿಗೆ ಬಂದಾಗೆ ಹೇಳ್ಬೇಡ. ನಾನು 3 ವಾರ ಅಂತ ಹೇಳಿದ್ದಲ್ಲ, 3 ದಿನ ಅಂತಾನೆ ಹೇಳಿದ್ದು. ನನ್ನ ಗಂಡನ ಮೇಲೆ ಆಣೆ. ಮಧ್ಯದಲ್ಲಿ ನನ್ನ ಯಾಕೆನೆ ಎಳಿತೀಯಾ? 3 ಗಂಟೆ ಆದ್ರೆ ಏನು, 3 ದಿನ ಆದ್ರೆ ನಿನಗೇನೆ? ನೀವ್ ಹೇಳೋದು ಸರಿಯಾಗಿದೆ ರೀ. ಗಂಗಾ ಹೇಳುವಾಗ ನನ್ ಕಿವಿಗೆ ಸರಿಯಾಗಿ ಕೇಳಿಲ್ಲ, ಅದಕ್ಕೇನೆ 3 ಗಂಟೆಗೆ 3 ದಿನ ಅಂದ್ಬಿಟ್ಟೆ. ಗಂಗಮ್ಮನಿಗೆ ಕೋಪ ಬಂದು ಕನಕನ ಜುಟ್ಟಿಟ್ಕೊಂಡು ಇಬ್ರು ಜೋರಾಗಿ ಜಗಳ ಮಾಡ್ತಿದ್ರು. ಇವರ ಜಗಳವನ್ನು ತಡೆಯಲು ಮಲ್ಲಯ್ಯ ಅಲ್ಲಿಗೆ ಬಂದ. ಆದರೆ ಅವರ ಒದೆಗೆ ಮಲ್ಲಯ್ಯ ತಲೆ ಸುತ್ತಿ ಕೆಳಗೆ ಬಿದ್ದ. ಆ ದಿನ ಸಂಜೆ ಮಲ್ಲಯ್ಯ ತಲೆ ಮೇಲೆ ಕೈ ಇಟ್ಕೊಂಡು ಕೂತಿದ್ದ. ಏನ್ರಿ, ಪೆಟ್ಟು ನಿಮ್ಗೆ ಜೋರಾಗಿ ಬಿದ್ದಿದ್ಯಾ? ಗಾಯ ಏನಾದ್ರೂ ಆಗಿದ್ಯಾ? ನನ್ನ ಕ್ಷಮಿಸ್ರಿ. ಗಾಯ ಆದ್ರೂ ಪರವಾಗಿಲ್ಲ ಕಣೆ, ನಿನ್ ಕೈಕಾಲ್ ಮುರಿಬೇಕು. ಎಷ್ಟು ಸಲ ಹೇಳಿದೀನಿ ಬಾಯಿ ಮುಚ್ಕೊಂಡಿರು ಅಂತ. ನನ್ನ ಕ್ಷಮಿಸ್ರಿ, ಇನ್ ಮುಂದೆ ಯಾರಿಗೂ ಏನ್ ಹೇಳಲ್ಲ. ನಿಮ್ಮ ಮೇಲೆ ಆಣೆ ಕಣ್ರಿ. ನನ್ ಮೇಲೆ ಯಾಕೆನೆ ಆಣೆ ಮಾಡಿ ಹೇಳ್ತಾ ಇದ್ದೀಯಾ? ಬೇಕಾದ್ರೆ ನಿನ್ ಮೇಲೆ ಆಣೆ ಮಾಡ್ಕೋ. ರೀ, ನಾನ್ ತುಂಬಾ ದಿನ ಜೀವನ ಮಾಡ್ಬೇಕಲ್ವಾ? ಮಲ್ಲಯ್ಯ ತಲೆ ಎತ್ತಿ ಅವಳನ್ನು ನೋಡಿದ. ಹೀಗೆ ಮರುದಿನದಿಂದ ಕನಕ ಮಾತೇ ಮಾತಾಡಬಾರ್ದು ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿದ. ಆದರೆ ಯಾವ ದೇವರು ಕೂಡ ಅವನಿಗೆ ಕೈ ಕೊಡ್ಲೇ ಇಲ್ಲ. ಈ ಸಲ ಕನಕನ ಗುರಿ ಮಲ್ಲಯ್ಯನ ಮೇಲೇನೆ ಬಿತ್ತು. ಒಂದು ದಿನ ಬೆಳಿಗ್ಗೆನೆ ಸೀನು ಹಾಲನ್ನು ಹಾಕಲು ಬಂದ. ಅವನ ಬಳಿ ಮಾತನ್ನು ಕೊಟ್ಲು ಕನಕ. ಏ ಸೀನು, ಏನೋ ವಿಶೇಷ? ಏನಿದೆ ಅಮ್ಮ, ಇವಾಗ ಪಂಚಾಯತಿ ಎಲೆಕ್ಷನ್ ಬರ್ತಾ ಇದೆ ಅಲ್ವಾ, ಅದ್ರ ಬಗ್ಗೆನೆ ಎಲ್ಲರೂ ಮಾತಾಡ್ತಾ ಇದ್ದಾರೆ. ಹೌದಾ? ಚುನಾವಣೆಯಲ್ಲಿ ಯಾರೆಲ್ಲ ಸ್ಪರ್ಧಿಸ್ತಾರೆ? ಬೊಲ್ಲುರಾವ್ ಅವರು, ವೆಂಕಟಪ್ಪನವರು, ಸೀತಪ್ಪನವರು. ಸೀನು ಆ ಮಾತುಗಳನ್ನು ಹೇಳಿ ಅಲ್ಲಿಂದ ಹೊರಟೋದ. ಕನಕ ಮನೆಯೊಳಗೆ ಬಂದು ಸೀನು ಮಾತನಾಡಿದ್ದನ್ನು ಯೋಚನೆ ಮಾಡಿ ನೋಡಿದ್ಲು. ಹಾ, ಅವನು ಏನ್ ಹೇಳ್ದ? ಮಲ್ಲಯ್ಯನಿಗೆ ಹುಚ್ಚ? ಮಲ್ಲಯ್ಯ ಅಂದ್ರೆ ನನ್ ಗಂಡ ತಾನೆ? ಹಾಗಾದ್ರೆ ನನ್ ಗಂಡನಿಗೆ ಹುಚ್ಚ? ಆದ್ರೆ ಈ ಮನುಷ್ಯ ಏನು ನನ್ಗೆ ಒಂದ್ ಮಾತು ಹೇಳಿಲ್ಲ. ಊರವರಿಗೆ ಗೊತ್ತಾದ್ರೆ ಅಷ್ಟೇ. ಹೀಗೆ ಏನೇನೋ ಊಹೆ ಮಾಡಿದ್ಲು ಕನಕ. ವಿಷಯ ತನ್ನ ಗಂಡನ ಬಗ್ಗೆ ಅಂತ ಬಾಯಿ ಮುಚ್ಕೊಂಡು ಸುಮ್ಮನಿರದೆ ಅವಳ ಎದೆಗೆ ಮತ್ತೆ ಭಾರ ಬಂದು ಕೂತಿತ್ತು. ಯಾರಿಗೂ ಹೇಳ್ಬಾರ್ದು ಅಂತ ಬಾಯಿ ಮುಚ್ಚಿ ಕೂತಿದ್ಲು. ಆದ್ರೆ ಅವಳಿಂದ ಸಾಧ್ಯವಾಗಲಿಲ್ಲ. ನಾಂಚಾರಮ್ಮ ಸಮಯಕ್ಕೆ ಸರಿಯಾಗಿ ಬಂದು ಕನಕನಿಗೆ ಮುಕ್ತಿ ಕೊಟ್ರು. ಕನಕ, ನಿನ್ ಮುಖ ಎಲ್ಲ ಕೆಂಪಾಗಿದೆ, ಏನಾಯ್ತು? ಮೈಗೆ ಹುಷಾರಿಲ್ವಾ? ನನ್ ಗಂಡನಿಗೆ ಹುಚ್ಚಂತೆ. ಬಾಯಿ ತೆರೆದಂಗೆ ಕನಕನ ಬಾಯಿಯಿಂದ ಆ ವಿಷಯನೇ ಹೊರಗೆ ಬಂತು. ಹೀಗೆ ಮಲ್ಲಯ್ಯನಿಗೆ ಹುಚ್ಚು ಎನ್ನುವ ವಿಷಯ ಕಾಡ್ಗಿಚ್ಚಿನಂತೆ ಹಬ್ಬಿ ಹೋಯಿತು. ಪಾಪ, ಈ ವಿಷಯ ಗೊತ್ತಾಗದೆ ಮಲ್ಲಯ್ಯ ಯಾರ ಜೊತೆ ಮಾತಾಡಿದ್ರು ಎಲ್ಲರೂ ಮಲ್ಲಯ್ಯನಿಂದ ದೂರ ಹೊಡ್ತಿದ್ರು. ಅಯ್ಯೋ, ಏನಿದು? ಯಾರು ನನ್ನನ್ನು ಮಾತನಾಡಿಸದೆ ನನ್ನನ್ನು ನೋಡಿ ಬೇಗ ಓಡಿ ಹೋಗ್ತಿದ್ದಾರೆ. ಏನ್ರಿ ಅಷ್ಟೊಂದು ಆಲೋಚನೆ ಮಾಡ್ತಿದ್ದೀರಾ? ಏನೋ ಗೊತ್ತಿಲ್ಲ ಕಣೆ, ಎಲ್ರು ನನ್ನ ಒಂಥರ ನೋಡಿ ಒಳಗಡೆ ಓಡ್ತಿದ್ದಾರೆ. ಹೌದಾ ರೀ? ಕಲಿಗಾಲ ಕಣ್ರಿ, ನಿಮಗೆ ಈ ಪರಿಸ್ಥಿತಿ ಬರ್ಬೇಕಾ? ಹೀಗೆ ಮಲ್ಲಯ್ಯನನ್ನು ಮಾತನಾಡಿಸಲು 3 ಜನ ಅಲ್ಲಿಗೆ ಬಂದ್ರು. ಮಲ್ಲಯ್ಯ, ಏನಪ್ಪ ಚೆನ್ನಾಗಿದ್ದೀಯಾ? ನನಗೆ ಏನಾಯ್ತ್ರಿ? ನಾನ್ ಚೆನ್ನಾಗಿತಾನೆ ಇದ್ದೀನಿ. ನನಗೆ ಗೊತ್ತಿರುವ ಒಬ್ರು ವೈದ್ಯರಿದ್ದಾರೆ, ಅವರ ಬಳಿ ಹೋದ್ರೆ ಅವರು ನಿನ್ಗೆ ನಾಟಿ ಔಷಧಿ ಕೊಟ್ಟು ಹುಚ್ಚನ್ನು ಬಿಡಿಸ್ತಾರೆ. ಏನು? ನನಗೆ ಹುಚ್ಚ? ಯಾರ್ರೀ ಹೇಳಿದ್ದು? ಇದ್ನೆಲ್ಲ ಯಾರಾದ್ರೂ ಹೇಳ್ತಾರಾ? ಊರೆಲ್ಲ ಹಾಗೆ ಹೇಳ್ತಾ ಇದ್ದಾರೆ. ಅಯ್ಯೋ ಅಣ್ಣ, ನಾನ್ ಚೆನ್ನಾಗಿನೇ ಇದ್ದೀನಿ. ನನಗೆ ಯಾವ ಹುಚ್ಚುನೂ ಇಲ್ಲ, ಗಿಚ್ಚುನೂ ಇಲ್ಲ. ಯಾರೋ ಅಬ್ಸಿರೋದಷ್ಟೇ. ಹೌದಾ? ನಿಮ್ಗೆ ಹುಚ್ಚಿಲ್ವಾ? ಆ ಸೀನಾ ಯಾಕೆ ಹಾಗೆ ಹೇಳ್ದ?
ಮಲ್ಲಯ್ಯ ತಕ್ಷಣ ಸೀನನನ್ನು ಕರೆದ್ರು. ಏನೋ ಸೀನಾ, ನನಗೆ ಹುಚ್ಚು ಅಂತ ಹೇಳ್ದೆ ಅಂತೆ. ಅಯ್ಯೋ, ನಾನ್ಯಾಕೆ ಹಾಗೆ ಹೇಳ್ತೀನಿ? ಲೇಯ್ ಬಾಯಿ ಮುಚ್ಚೋ, ನೀನೇ ತಾನೇ ಕಣು ನನ್ಗೆ ಬೆಳಿಗ್ಗೆ ಹೇಳಿದ್ದು. ಅಯ್ಯೋ ಅಮ್ಮ, ನಾನ್ ಯಾವಾಗ ಹೇಳ್ದೆ? ನೀನು ಏನೋ ಅವಳ ಜೊತೆ ಬೆಳಿಗ್ಗೆ ಹೇಳಿದ್ದು? ಪಂಚಾಯ್ತಿ ಎಲೆಕ್ಷನಿಗೆ ಯಾರೆಲ್ಲ ನಿಲ್ತಾರೆ ಅಂತ ಅಮ್ಮನವರು ಕೇಳಿದ್ರು. ಬೊಲ್ಲೂರಾವ್ ಅವರು, ವೆಂಕಪ್ಪನವರು, ಸೀತಪ್ಪನವರು, ಇಷ್ಟೇ ಜನ ಅಂತ ಹೇಳಿ ಇನ್ನೇನು ಮಾತಾಡಿಲ್ಲ. ನನಗೆ ವಿಷಯ ಅರ್ಥ ಆಯ್ತು, ನೀವಿಲ್ಲಿಂದ ಹೊರಟೋಗಿ. ರೀ, ನನ್ಗೇನು ಗೊತ್ತಿಲ್ಲ ರೀ. ಅನಾವಶ್ಯಕವಾಗಿ ನಿಮ್ಗೆ ಹುಚ್ಚು ಅಂತ ನಾನು ನನ್ನ ತಾಯಿ ಮನೆಗೇನೆ ಹೊರಟು ಬಿಟ್ಟೆ. ಛೇ, ಇವಾಗ ಕೂಡ ಏನು ತೊಂದರೆ ಆಗಿಲ್ಲ. ಇವಾಗ್ಲೇ ನಿನ್ ತಾಯಿ ಮನೆಗೆ ಹೋಗ್ಬಿಡು. ಇಲ್ಲದಿದ್ರೆ ನಿನ್ನ ನಾಲಿಗೆನ ಅಲ್ಲೇ ಕಟ್ ಮಾಡಿ ಬಾ. ಕನಕನನ್ನು ಮಂಡಿ ಹಾಕಿ ಕೂರಿಸಿದ್ದ ಅಷ್ಟೇ. ಮಲ್ಲಯ್ಯನಿಂದ ಕನಕನ ಏನ್ ಮಾಡಕ್ಕೆ ಸಾಧ್ಯ? ಇವನ ಜೀವನ ಇಷ್ಟೇ. ಸೀನಯ್ಯ ಮತ್ತು ರಂಗಯ್ಯ ಬಲೆಯನ್ನು ತೆಗೆದುಕೊಂಡು ಸಂಜೆ ಸಮಯದಲ್ಲಿ ಭದ್ರವಾಗಿ ಹೋಗ್ತಾ ಇದ್ರು. ಅವರ ಜೊತೆ ಸೇರಿ ಮೀನನ್ನು ಹಿಡಿಯಲು ವೀರಣ್ಣ ಕೂಡ ಅವರ ಬಳಿ ಇದ್ರು. ಇವತ್ ರಾತ್ರಿ ಒಳಗೆ ತುಂಬಾ ಮೀನನ್ನು ಹಿಡಿದು ಲೋಡ್ ಮಾಡ್ಬೇಕು ಕಣೋ. ಹೌದು ಕಣೋ, ನಾನು ಕೂಡ ಅದನ್ನೇ ಆಲೋಚನೆ ಮಾಡ್ತಾ ಇದ್ದೀನಿ. ಈ ಸಲ ಮಾತ್ರ ತುಂಬಾ ಸಂಪಾದನೆ ಮಾಡ್ಬೇಕು. ವೀರಣ್ಣ ಅವರ ಮಾತನ್ನು ಕೇಳಿ ಹಿಂದೆನೆ ನಡ್ಕೊಂಡೋಗ್ತಿದ್ರು. ಇವರು ದೋಣಿಯ ಬಳಿಗೆ ಹೋಗುವಾಗ ಒಂದು ದೋಣಿಯ ಮೇಲೆ ಕೂತಿದ್ರು ದೊರೆಯವರು. ದೊರೆಯವರನ್ನು ನೋಡಿ ರಂಗಯ್ಯ ಸೀನಯ್ಯ ಭಯದಿಂದ ನಿಂತ ಜಾಗದಲ್ಲೇ ನಿಂತುಬಿಟ್ರು. ಏನೋ ಈ ಮನುಷ್ಯ ಇಲ್ಲಿ ಕೂತಿದ್ದಾನೆ, ಗೋಸ್ಕರನೇ ಕಾಯ್ಕೊಂಡಿದ್ದಾರಾ? ಯಾರಣ್ಣ ಅವರು? ಯಾಕೆ ನೀವು ಅವ್ರನ್ನ ನೋಡಿ ಭಯ ಪಟ್ಕೊಂಡು ಇಲ್ಲೇ ನಿಂತೋಗ್ಬಿಟ್ರಿ? ಈ ಹಡಗು ಅವ್ರದೇ ಕಣೋ. ಅವರಿಗೆ ಗೊತ್ತಿಲ್ಲದೆ ಈ ಹಡಗನ್ನು ತಗೊಂಡೋಗಿ ಮೀನ್ ಹಿಡಿಯೋಣ ಅಂತಾನೆ ನಾವು ಹೊರಟಿರೋದು. ಇವಾಗ ಅವರ ಮುಂದೆ ನಾವು ಹೋಗ್ಲೇಬೇಕು. ಯುಗಾದಿ ಬೇರೆ ಬರ್ತಾ ಇದೆ ಅಲ್ಲ, ಮುಟ್ಟಿದಕ್ಕೆಲ್ಲ ಹಣ ಕೇಳ್ಕೊಂಡೇ ಇರ್ತಾನೆ. ಹಣದ ಆಸೆ ಹಿಡ್ದವನು. ನಮ್ಮಂತವ್ರನ್ನ ನಂಬಿನೇ ಅವನ್ ಜೀವನ ಮಾಡ್ತಿರೋದು. ಹಾಗಾದ್ರೆ ನಿಮ್ಮ ಹಡಗು ನಿಮ್ಗೆ ಬೇಡ್ವಾ ಅಣ್ಣ? ಬೇಕು, ಆದ್ರೆ ಅದನ್ನ ಕೂಡ ಅವನೇ ನಾಶ ಮಾಡಿರೋದು. ಇವಾಗ ಅವನ ಹಡಗನ್ನೇ ನಮಗೆ ವ್ಯಾಪಾರಕ್ಕೆ ಕೊಟ್ಟಿರೋದು. ಅಯ್ಯೋ, ತುಂಬಾ ಮೋಸಗಾರ. ಅಯ್ಯೋ, ಜೋರಾಗಿ ಮಾತಾಡ್ಬೇಡ, ಅವನ್ ಕಿವಿಗೆ ಬಿದ್ರೆ ಅವನಷ್ಟು ಒಳ್ಳೆಯವನಲ್ಲ. 3 ಜನ ಸೇರಿ ಅವನ ಬಳಿ ಹೋದ್ರು. ಬಂಡ್ರೋ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಏನ್ ಚೆನ್ನಾಗಿರೋದು? ಈ ಹಡಗು ಏನೋ ಬಣ್ಣ ಎಲ್ಲ ಹೋಗ್ಬಿಟ್ಟಿದೆ, ನೋಡ್ಲಿಕ್ಕೆ ನಿಮ್ಗೆ ಬೇಜಾರಾಗಲ್ವಾ? ಅದರ ಬಣ್ಣ ಏನಾಗಿದೆ ಅಂತ ನಾವು ನೋಡೋದಿಲ್ಲ ಅಲ್ವಾ ಅಯ್ಯ. ನಮಗೆ ಹಡಗು ಚೆನ್ನಾಗಿ ಕೆಲಸ ಮಾಡ್ತದಾ ಇಲ್ವಾ ಅಂತಾನೆ ನಮ್ದು. ನಿಮಗೆ ಪರವಾಗಿಲ್ಲ, ಆದ್ರೆ ನನಗೆ ಇಷ್ಟ ಆಗಲ್ಲ. ಇದನ್ನ ನಾನ್ ಸರಿ ಮಾಡ್ತೀನಿ. ನಮ್ಮವರಿಗೆ ವಿಷಯ ಮಾತ್ರ ಹೇಳಿ. ಹಾಗೆ ಹೇಳಿ ದೊರೆಯವರು ಅಲ್ಲಿಂದ ಹೊರಟೋದ್ರು. ಸೀನಯ್ಯ ರಂಗಯ್ಯ ಅನುಮಾನದಿಂದ ಅವನನ್ನು ನೋಡ್ತಾ ಇದ್ರು. ಅವರು ಅಂದುಕೊಂಡ ಹಾಗೆ ಹೋಗಿದ ದಾರಿಯಲ್ಲೇ ಮತ್ತೆ ಬಂದ್ರು. ಹೇಳಲಿಕ್ಕೆ ಮರ್ತೋಯ್ತು. ಇನ್ಮುಂದೆ ಪ್ರತಿ ತಿಂಗಳಿಗೆ 6,000 ರೂಪಾಯಿ ಕಟ್ಟಬೇಕು. ಹಡಗುಗಳಿಗೆ ತುಂಬಾ ಕೆಲಸ ಇದೆ. ಆ ಮಾತು ಕೇಳಿ ಅವರೆಲ್ಲರೂ ಸ್ತಂಭವಾಗಿ ನಿಂತರು. ಏನು, 1 ತಿಂಗಳಿಗೆ 6,000ನಾ? ನೀನ್ಯಾರು? ನಾನು ಹೊಸದಾಗಿ ಸೇರ್ಕೊಂಡಿದ್ದೀನಿ. ಹಾಗೇನಾ? ನಿನಗೂ ಹಡಗು ಬೇಕು ಅಂದ್ರೆ ನನ್ನ ಹತ್ರನೇ ಬರಬೇಕು, ಯೋಚನೆ ಇಟ್ಕೋ. ಹಾಗೆ ಹೇಳಿ ದೊರೆಯವರು ಹೊರಟೋದ್ರು. ಸೀನಯ್ಯ ರಂಗಯ್ಯ ಮೌನವಾಗಿ ನಿಂತಿದ್ರು. ಅಣ್ಣ, ಏನನ್ನ ಮಾತಾಡದೆ ಹಾಗೆ ಸುಮ್ಮನೆ ನಿಂತೋಗಿದ್ದೀರಾ? ಮೊನ್ನೆ ತನಕ 3,000 ರೂಪಾಯಿ ಕಟ್ತಾ ಇದ್ದೆ, ಇವಾಗ ಅದನ್ನ 2 ಪಟ್ಟು ಮಾಡಿದ್ದಾರೆ. ತಿಂಗಳು ಇಡೀ ಕಷ್ಟಪಟ್ರೆ ನಮಗೆ ಉಳಿಯೋದೆ 10,000. ಅದರಲ್ಲಿ 6,000 ಅವರಿಗೇನೆ ಕಟ್ಬಿಟ್ರೆ ಇನ್ನು ಉಳಿದಿದ್ದು ನಮಗೇನಿದೆ? ಸರಿ ಕಣೋ, ಅದ್ರ ಬಗ್ಗೆ ಆಲೋಚನೆ ಮಾಡ್ಕೊಂಡು ಕೂತಿದ್ರೆ ಬೆಳಕಾಗೋಗುತ್ತೆ. ಬಾ, ಮೀನ್ ಹಿಡಿಯಕ್ಕೆ ಹೋಗೋಣ. 3 ಜನ ಸೇರಿ ಮೀನಿ ಹಿಡಿಯಲು ಹೊರಟ್ರು. ರಾತ್ರಿ ಇಡೀ 3 ಮೀನುಗಳಿಗೋಸ್ಕರ ಕಾಯ್ಕೊಂಡಿದ್ರು. ಹೀಗೆ ಅವರು ಬಲೆಯನ್ನು ಬೀಸಿದ್ರು. ಎಲ್ಲಾ ಮೀನುಗಳು ಬಂದು ಅದರಲ್ಲಿ ಸಿಕ್ಕಾಕೊಳ್ತು. ಅದನ್ನು ನೋಡಿ ತುಂಬಾ ಸಂತೋಷಪಟ್ರು. ಹೀಗೆ ಆ ಬಲೆಯನ್ನು ಎಳೆಯಲು ಇವರಿಗೆ ಸಹಾಯ ಮಾಡಲು ಗೋಪಾಲ ರಾಜು ಬಂದ್ರು. 5 ಜನ ಸೇರಿ ಬಲೆಯನ್ನು ಎಳೆದ್ರು. ರಂಗ, ತುಂಬಾ ಚೆನ್ನಾಗಿರುವ ಮೀನನ್ನು ಹಿಡ್ದಿದ್ದೀರ ಕಣೋ. ಏನ್ ಸೀನಾ, ನಿನ್ ಮುಖ ಯಾಕೆ ಹಾಗೆ ಬಾಡಿ ಹೋಗಿದೆ? ಹೌದು, ನಿನ್ ಮುಖ ನೋಡಿದ್ರೆ ಏನೋ ಚಿಂತೆ ಮಾಡುವ ರೀತಿ ಇದೆ. ಹೌದು, ಏನಾಯ್ತು? ನಾನು ಹೇಳ್ತೀನಿ.
ನಾವು ಸಮುದ್ರದೊಳಗೆ ಬರುವಾಗ ದೊರೆರಾಯ ಅಲ್ಲಿ ಬಂದು ನಿಂತಿದ್ರು. ಅವರು ನಮ್ನ ನೋಡಿ ಇಂದಿನಿಂದ ತಿಂಗಳಿಗೆ 6,000 ರೂಪಾಯಿ ಬಾಡಿಗೆ ಕಟ್ಬೇಕು ಅಂತ ಹೇಳಿದ್ರು. ಏನು 6,000ನಾ? 6,000ನಾ? ಅವನೇನ್ ಮನುಷ್ಯನ ಏನು? ತಿಂಗಳಿಗೆ 6,000 ಅವನಿಗೆ ಕೊಟ್ಬಿಟ್ರೆ ಆಮೇಲೆ ನಾವೇನ್ ತಿನ್ನೋದು? ಸೀನಯ್ಯ, ರಂಗಯ್ಯ, ನೀವು ಮೀನ್ ಹಿಡಿಯೋ ಕೆಲಸ ನೋಡಿ. ನಾನು ಎಲ್ಲರನ್ನ ಕರ್ಕೊಂಡು ದೊರೆರಾಯನ ಮನೆಗೆ ಹೋಗಿ ಬರ್ತೀನಿ ಅಷ್ಟೇ. ಗೋಪಾಲ ಉಳಿದ ಜನರನ್ನು ಕರ್ಕೊಂಡು ದೊರೆಯವರ ಮನೆಗೆ ಬಂದ. ಸೀನಯ್ಯ, ರಂಗಯ್ಯ ಮೀನಿನ ವ್ಯಾಪಾರವನ್ನು ಮಾಡಿದ ನಂತರ ಇವರ ಬಳಿಯೇ ಬಂದ್ರು. ಹೊಸದಾಗಿ ಕೆಲಸಕ್ಕೆ ಸೇರಿಕೊಂಡ ವೀರಣ್ಣ ಕೂಡ ಅವರ ಬಳಿಯೇ ಬಂದ. ಏನ್ರೋ ಎಲ್ಲರೂ ಜೊತೆ ಸೇರಿ ಬಂದಿದ್ದೀರಾ? ಎಲ್ಲರೂ ಹಣ ಕಟ್ಟಿ ಹೋಗೋಣ ಅಂತ ಬಂದಿದ್ದ? ಅಯ್ಯ, ತಿಂಗಳಿಗೆ 6,000 ಕಟ್ಟೋದು ಅಂದ್ರೆ ತುಂಬಾನೇ ಕಷ್ಟ. ಮೊದ್ಲು 3,000 ಅಂತ ಇಟ್ಟಿದ್ರಿ, ಇವಾಗ ತಕ್ಷಣ 6,000 ಅಂದ್ರೆ ಎಲ್ಲಿಗೋಗೋದು? ಇಲ್ಲಿ ನೋಡಿ ಅಯ್ಯ, ನಾವು ತಿಂಗಳಲ್ಲಿ ಸಂಪಾದನೆ ಮಾಡೋದೇ 10,000. ಅದರಲ್ಲಿ ನಿಮಗೆ 6,000 ಕೊಟ್ಬಿಟ್ರೆ ಆಮೇಲೆ ನಾವು ಮಕ್ಕಳನ್ನೆಲ್ಲ ಇಟ್ಕೊಂಡು ಹೇಗಯ್ಯ ಜೀವನ ಮಾಡೋದು? ನೀವು ಹೇಳೋದು ಕೂಡ ನಿಜಾನೇ. ತಕ್ಷಣ 2 ಪಟ್ಟು ಜಾಸ್ತಿ ಹಣ ಕಟ್ಟಿ ಅಂತ ಹೇಳಿದ್ರೆ ನೀವು ಕೂಡ ಏನ್ ಮಾಡ್ತೀರಾ? ನಮ್ಮ ಮೇಲೆ ದಯೆಯನ್ನು ತೋರಿಸಿ 3,000ಕ್ಕೇನೆ ಬಾಡಿಗೆ ಕೊಟ್ಟು ನಾವು ಕೆಲಸ ಮಾಡ್ತೀವಯ್ಯ. ನಿಮಗೆ ಇಷ್ಟೊಂದು ಕಷ್ಟ ಕೊಡ್ಲಿಕ್ಕೆ ನನಗೆ ಕೂಡ ಇಷ್ಟ ಇಲ್ಲ. ಆದ್ರೆ ನನ್ನ ಜೊತೆ ಒಂದು ಒಳ್ಳೆ ಆಲೋಚನೆ ಇದೆ. ಅದು ಏನಂದ್ರೆ 1 kg ಮೀನನ್ನ ನೀವು ಎಷ್ಟು ಬೆಲೆಗೆ ಕೊಡ್ತೀರಾ? ಕೆಜಿ 50 ರೂಪಾಯಿ ಅಂತ ಮಾರಾಟ ಮಾಡ್ತೀವಯ್ಯ. ಇವತ್ತಿನಿಂದ 150 ರೂಪಾಯಿಗೆ ವ್ಯಾಪಾರ ಮಾಡಿ. ಆವಾಗ ನಿಮಗೂ ಸರಿಯಾಗುತ್ತೆ, ನನಗೂ ಕೂಡ ಬಾಡಿಗೆ ಕೊಟ್ಟು ನಿಮ್ಮ ಕೈಯಲ್ಲಿ ಕೂಡ ಹಣ ಉಳಿಯುತ್ತೆ. ತಕ್ಷಣ ಹಿಂದೆ ನಿಂತಹ ವೀರಣ್ಣ ಮುಂದೆ ಬಂದು, ಏನು ಮೀನು ಹಿಡಿದು ವ್ಯಾಪಾರ ಮಾಡೋದು ನಾವು, ಅದರ ಬೆಲೆಯನ್ನು ನಿರ್ಧಾರ ಮಾತ್ರ ನೀವೇಗ್ ಮಾಡ್ತೀರಾ? ಓಹೋ, ಹೊಸದಾಗಿ ಕೆಲ್ಸಕ್ಕೆ ಬಂದವನು ಕೂಡ ಮಾತಾಡಕ್ಕೆ ಬಂದಿದ್ದಾನೆ. ನೀನೋಗಿ ಹಿಂದೆ ನಿಲ್ಲೋ. ಇವಾಗ ಇರುವ ಹಡಗು ನಿಂದು ಬೇಕಾದ್ರೆ ಆಗಿರಬಹುದು, ಆದ್ರೆ ಅವರ ಹಡಗನ್ನು ನಾಶ ಮಾಡಿದ್ದು ನೀನೇ ತಾನೇ? ನಾಶ ಮಾಡಿದ್ದಲ್ದೆ ಮೀನಿಗೆ ಬೆಲೆ ಮಾತ್ರ ನೀನೇಗೆ ಹೇಳೋದು? ಲೇ, ನೀನು ತುಂಬಾ ಮಾತಾಡ್ತೀಯ ಕಣೋ. ಇನ್ನು ಮುಂದೆ ನೀನು ಮೀನಿನ ವ್ಯಾಪಾರಕ್ಕೆ ಬರಬಾರ್ದು. ನೀನು ಬೇರೆ ಕೆಲಸ ನೋಡ್ಕೊಂಡೋಗು. ಆ ಮಾತನ್ನ ಹೇಳಕ್ಕೆ ನೀನ್ ಯಾವನೋ? ಏನು, ನನ್ನ ಯಾರು ಅಂತ ಕೇಳ್ತೀಯ? ಹೌದು ಕಣೋ, ನೀನು ನಿನ್ ಮುಖನೋ ನೋಡ್ಕೋತೀನಿ. ಬೇರೆ ಕೆಲಸ ನೋಡ್ಕೋತೀನಿ. ಅದ್ ಯಾವ ಕೆಲಸ ಅಂತ ಕೇಳ್ತೀಯಾ? ಹಡಗನ್ನ ನಾನೇ ಮಾಡ್ತೀನಿ. ಲೇ, ನನ್ ಮುಂದೆ ನಿಲ್ಲಕ್ಕೆ ಎಲ್ಲರೂ ಭಯಪಡ್ತಾರೆ. ಹಾಗಿರುವಾಗ ನನ್ ಮುಂದೆ ಮಾತಾಡ್ತೀಯಾ? ಮಾಡ್ತೀನಿರೋ. ನೀನು ಹೇಗೆ ಮುಂದೆ ಬರ್ತೀಯ ಅಂತ ನಾನ್ ನೋಡ್ತೀನಿ. ನೋಡೋಣ ಕಣೋ, ಯಾರು ಏನ್ ಮಾಡ್ತಾರೆ ಅಂತ. ನಾನು ಹಡಗನ್ನು ಮಾಡಿ 6,000 ರೂಪಾಯಿಗೆ ಮಾರೇ ಮಾರ್ತೀನಿ. ಹೀಗೆ ಶಪಥವನ್ನು ಮಾಡಿದ ವೀರಣ್ಣ. ದೊರೆಯವರು ತುಂಬಾನೇ ಕೋಪಪಟ್ರು. ಅಲ್ಲಿ ಇರುವ ಜನರೆಲ್ಲ ತುಂಬಾ ಆಶ್ಚರ್ಯದಿಂದ ನಿಂತ್ಕೊಂಡು ನೋಡ್ತಾ ಇದ್ರು. ಹೀಗೆ ಎಲ್ಲರೂ ಬಂದು ಒಂದು ಮರದ ಕೆಳಗೆ ಕೂತ್ಕೊಂಡ್ರು. ವೀರಣ್ಣನಿಗೆ ಇರುವ ಧೈರ್ಯದಲ್ಲಿ ಸ್ವಲ್ಪ ಕೂಡ ನಮಗೆ ಇಲ್ವೇ ಇಲ್ವಲ್ಲ. ಸುಮ್ನೆ ಸವಾಲ್ ಹಾಕಿದ್ರೆ ಸಾಕಾಗಲ್ಲ ವೀರಯ್ಯ, ಅದನ್ನ ಮಾಡಿ ತೋರಿಸ್ಲಿಕ್ಕೆ ಧೈರ್ಯ ಬೇಕು. ವೀರಣ್ಣ ಹೇಳಿದ ಹಾಗೆ ಮಾಡ್ಬಿಟ್ರೆ ಪಾಪ ಆ ದೊರೆ ಎಷ್ಟು ಕಷ್ಟಪಡ್ತಾನೋ ಗೊತ್ತಿಲ್ಲ. ಹಾಗೆ ಇರುವಾಗ ನಾವು ಕೂಡ ಸುಮ್ಮನೆ ಇರೋದು ಸರಿಯಿಲ್ಲ ಅಲ್ವಾ? ಹೌದು, ಆ ದೊರೆರಾಯ ಮಾಡೋ ಕೆಲಸಕ್ಕೆ ನಮಗೆ ಏನು ಮಾಡೋಕ್ಕಾಗದೆ ಸುಮ್ಮನೆ ಇದ್ದೀವಿ. ಆದ್ರೆ ವೀರಣ್ಣ ಮಾಡುವ ಕೆಲಸಕ್ಕೆ ನಾವು ಸಹಾಯ ಮಾಡ್ಬೋದಲ್ವಾ? ಹೀಗೆ ವೀರಣ್ಣನ ಜೊತೆ ಇರಬೇಕು ಅಂತ ಎಲ್ಲರೂ ತೀರ್ಮಾನ ಮಾಡಿದ್ರು. ಹೀಗೆ ಹೇಳಿದ ಹಾಗೇನೆ ಹಡಗನ್ನು ಮಾಡಲು ಬೇಕಾದ ವಸ್ತುಗಳನ್ನು ಹುಡುಕ್ತಾ ಇದ್ದ ವೀರಣ್ಣ. ಹೀಗೆ ತಕ್ಷಣ ವೀರಣ್ಣ ಹಡಗನ್ನು ಮಾಡಲು ಆರಂಭಿಸಿದ್ದ. ಹಗಲು ರಾತ್ರಿ ಅಂತ ಕಷ್ಟಪಟ್ಟು ಒಂದು ಉತ್ತಮ ಬೆಲೆಗೆ ಹಡಗನ್ನು ತಯಾರಿಸಿದ. ಆ ದಿನ ರಾತ್ರಿ ದೊರೆ ವೀರಣ್ಣನನ್ನು ನೋಡಲು ಬಂದ. ಓ, ಹೇಳಿದ ಹಾಗೇನೆ ಒಂದು ಹಡಗನ್ನು ತಯಾರಿಸಿದ್ದೀಯಾ? ಹೌದು, ನಿನಕ್ಕಿಂತ ಡಬಲ್ ಆಗಿ ನಾನು ಹಡಗನ್ನು ತಯಾರಿಸ್ತೀನಿ. ಅದು ಎಲ್ಲ ಸರಿ. ನಿನಗೂ ನನಗೂ ಲಾಭ ಬರುವ ಹಾಗೆ ನಾನೊಂದು ವಿಚಾರವನ್ನು ಹೇಳ್ತೀನಿ, ನೀನ್ ಕೇಳ್ತೀಯಾ? ಏನದು? ನೀನು ಹೇಳಿದ ಹಾಗೇನೆ ಹಡಗನ್ನು ನೀನೇ ಮಾಡಿ ಅದ್ನ ನನಗೆ ಮಾರ್ಬಿಡು. ನೀನ್ ಕೇಳಿದ ಹಾಗೆ 6,000ಕ್ಕಿಂತ 1,000 ರೂಪಾಯಿ ಜಾಸ್ತಿ ಹಾಕಿ ನಾನ್ ನಿನಗ್ ಕೊಡ್ತೀನಿ. ನಿನ್ನ ಹಣ ನಿನಗೆ ಸಿಗುತ್ತೆ. ನನಗೆ ನನ್ನ ದುಡ್ಡು ಸಿಕ್ಕಿದ್ರೆ ಅಷ್ಟೇ ಸಾಕು. ಸರಿ, ನಾನು ನಿಮಗೆ ಮಾರಾಟ ಮಾಡ್ತೀನಿ. ಇಷ್ಟು ಬೇಗ ಒಪ್ಕೋತೀಯ ಅಂತ ನಾನು ಯೋಚನೆ ಮಾಡಿಲ್ಲ. ಸರಿ, ಪರವಾಗಿಲ್ಲ, ಬುದ್ಧಿಶಾಲಿನೇ.
ನಾನೋಗಿ ಹಣವನ್ನು ತಗೊಂಬರ್ತೀನಿ. ನಿಲ್ಲಿ, ಎಲ್ಲಿಗೋಗ್ತೀರಾ? ನಾನು ಮಾಡಿರುವ ಹಡಗನ್ನು ನೀವು ಮೊದಲು ನೋಡ್ಬೇಕಲ್ವಾ? ಆಮೇಲೆ ನಾನು ಮಾಡಿರುವ ಹಡಗು ಚೆನ್ನಾಗಿಲ್ಲ ಅಂತ ಹೇಳ್ಬಾರ್ದಲ್ವಾ? ಅದ್ರಲ್ಲೇನಿದೆ, ನನಗೆ ಮಾರಾಟ ಮಾಡಿದ್ಮೇಲೆ ಅದನ್ನ ಮೀನ್ ಹಿಡಿಯೋರೇ ತಗೊಂಡೋಗ್ತಾರೆ. ಇದ್ರಲ್ಲಿ ನನಗೇನ್ ನಷ್ಟ? ಅದೆಲ್ಲ ಸರಿರಿ, ಆದ್ರೆ ನಾನು ಒಮ್ಮೆ ಹಡಗು ಮಾಡಿದ್ಮೇಲೆ ನೀವು ನೋಡ್ಲೇಬೇಕು ತಾನೆ. ಸರಿ ಬನ್ನಿ, ನಾವು ಒಂದ್ಸಲ ನೀರೊಳಗೆ ಹೋಗಿ ಬರೋಣ. ದೊರೆ ಬೇಡ ಬೇಡ ಅಂತ ಹೇಳಿದ್ರು ವೀರಣ್ಣ ಅವರನ್ನು ಹಿಂಸೆ ಮಾಡಿ ನೀರೊಳಗೆ ಕರ್ಕೊಂಡೋದ. ಆಗ ದೊರೆ ತುಂಬಾ ಭಯದಿಂದ, ವೀರಣ್ಣ, ಸಮುದ್ರದೊಳಗೆ ತುಂಬಾ ಗಾಳಿ ಬೀಸ್ತಾ ಇದೆ, ನಾವು ನೀರೊಳಗೆ ಹೋಗ್ಬೇಕಾ? ಏನಿದು, ಸಿಂಹ ರೀತಿ ಇರುವ ನೀವು ಈ ಗಾಳಿಗೆಲ್ಲ ಭಯ ಪಡ್ಬೋದಾ? ಇದು ಭಯ ಅಲ್ಲ, ಆದ್ರೂ ಮುನ್ನೆಚ್ಚರಿಕೆ. ಏನಾದ್ರೆ ಏನು, ಇದೆಲ್ಲ ಒಂದು ಗಾಳಿನ ಹೇಳಿ? ವೀರಣ್ಣ ಹಡಗನ್ನು ನೀರೊಳಗೆ ಬಿಟ್ಟ. ಅಲ್ಲಿ ಗಾಳಿಯು ತುಂಬಾ ಜಾಸ್ತಿನೇ ಇತ್ತು. ಆ ಗಾಳಿಗೆ ಹಡಗು ನೀರಲ್ಲಿ ತೇಲಾಡ್ತಾ ಇತ್ತು. ಅದನ್ನು ನೋಡಿ ದೊರೆ ತುಂಬಾನೇ ಭಯಪಟ್ಟು ಹೋದ. ನೀರು ಮೇಲೆ ಬಿದ್ದು ಚಳಿಯಲ್ಲಿ ಒದ್ದಾಡಿದ್ರು. ವೀರಣ್ಣ, ಬೇಗ ದಡಕ್ಕೆ ಹೋಗೋಣ, ನನಗೆ ತುಂಬಾ ಭಯ ಆಗ್ತಿದೆ. ಅಯ್ಯೋ ಬೇಡ ಬೇಡ, ಹೇಗೋ ನೀರೊಳಗೆ ಬಂದಿದ್ದೀವಿ, ಮೀನನ್ನು ಹಿಡಿದೇ ಹೋಗೋಣ, ಸ್ವಲ್ಪ ಹೊತ್ತು ಇರಿ. ದೊರೆ ತುಂಬಾ ಭಯ ಪಡ್ತಾ ಇದ್ರು. ಆದ್ರೆ ವೀರಣ್ಣ ಬೇಕು ಬೇಕು ಅಂತಾನೆ ಅವರನ್ನು ನೀರಲ್ಲೇ ಇರಿಸಿದ್ದ. ಹೀಗೆ ಸ್ವಲ್ಪ ಸಮಯದಲ್ಲೇ ಹಡಗನ್ನು ದಡಕ್ಕೆ ತಗೊಬಂದ. ಆವಾಗ ದೊರೆ ಭಯದಲ್ಲಿ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ಕೂತಿದ್ದ. ದಡದಲ್ಲಿ ಮೀನು ಹಿಡಿಯುವವರೆಲ್ಲ ಕೂತಿದ್ರು. ನೋಡುದ್ರಾ, ಈ ಮೀನು ಹಿಡಿಯುವವರು ಕೇವಲ 4,000 ರೂಪಾಯಿಗೋಸ್ಕರ ನೀರೊಳಗೆ ಹೋಗಿ ಅವರ ಪ್ರಾಣವನ್ನು ಕೂಡ ಲೆಕ್ಕಿಸದೆ 4,000 ರೂಪಾಯಿಗೋಸ್ಕರ ಎಷ್ಟೊಂದು ಕಷ್ಟ ಪಡ್ತಾರೆ ಅಂತ. ಆದ್ರೆ ನೀನು ಕಾಲ್ ಮೇಲೆ ಕಾಲಾಕಿ ಕೂತ್ಕೊಂಡು ಹಡಗಿಗೆ ಇಷ್ಟು ದುಡ್ಡು ಕೊಡಿ, ಮೀನಿಗೆ ಇಷ್ಟು ಬೆಲೆಯನ್ನು ನಿರ್ಧಾರ ಮಾಡಿ ಅಂತ ಹೇಳ್ತೀಯಾ? ಮನುಷ್ಯನಾದವನು ನಿನ್ನಂತಹ ಬದುಕನ್ನು ಮಾತ್ರ ಬದುಕಲೇಬಾರ್ದು. ಇಂದಿನಿಂದ ನಿಮ್ಮ ಹಡಗು ನಮಗೆ ಬೇಡ, ನಮ್ಮ ಮೇಲೆ ನಿಮಗೆ ಯಾವ ಅಧಿಕಾರ ಕೂಡ ಇಲ್ಲ. ಇನ್ ಮುಂದೆ ನಮ್ಮ ದಾರಿಗೆ ಬಂದ್ರೆ ನಿನ್ನ ಇದೇ ಹಡಗಲ್ಲಿ ಕಟ್ಟಿ ನಡು ಸಮುದ್ರಕ್ಕೆ ಕರ್ಕೊಂಡೋಗಿ ಬಿಸಾಕ್ಬಿಡ್ತೀವಿ ನೋಡು. ಮೊದಲಿಯೇ ಹಂಗೆ ಆಳಂ ರೊಂಬ ಅಧಿകം. ನನ್ನ ಬಿಟ್ಬಿಡಿ, ಇನ್ ಮುಂದೆ ನಿಮ್ಮ ದಾರಿಗೆ ನಾನು ಅಡ್ಡ ಬರೋದಿಲ್ಲ, ನಿಮ್ಮ ಕೆಲ್ಸಕ್ಕೂ ಅಡ್ಡ ಬರೋದಿಲ್ಲ, ಬೇರೆ ಕೆಲಸ ನೋಡ್ಕೊಂಡು ಹೋಗ್ಬಿಡ್ತೀನಿ. ಹಾಗೆ ಹೇಳಿ ದೊರೆ ಅಲ್ಲಿಂದ ಹೊರಟು ಹೋದ್ರು. ವೀರಣ್ಣನ ಧೈರ್ಯವನ್ನು ನೋಡಿ ಎಲ್ಲರೂ ಮೆಚ್ಚಿದ್ರು. ಅಂದಿನಿಂದ ದೊರೆ ಅವರ ದಾರಿಗೆ ಬರಲಿಲ್ಲ. ವೀರಣ್ಣ ಹಡಗನ್ನು ಮಾಡುವ ಕೆಲಸವನ್ನು ಮಾಡಿಕೊಂಡು ಸರಿಯಾದ ಬೆಲೆಗೆ ಮಾರಿದ್ರು. ಮೀನಿನ ವ್ಯಾಪಾರಿಗಳೆಲ್ಲ ತುಂಬಾ ಸಂತೋಷಪಟ್ರು. ದೊರೆಗೆ ಕೊಟ್ಟ ಭಯದಲ್ಲಿ ದೊರೆ ಮೀನನ್ನು ಕೂಡ ತಿನ್ನುವುದನ್ನು ನಿಲ್ಲಿಸಿಯೇ ಬಿಟ್ಟ.